ಯಾರ್ಯಾರ ಹೆಸರಿದೆ ಯಾವ್ಯಾವ ಗ್ರಾಮದಲ್ಲಿ ಸರ್ವೆ ನಂಬರ್ ವಿತ್ ಡಾಕ್ಯುಮೆಂಟ್ ಅವರು ಹೇಳ್ತಾ ಇದ್ದಾರೆ. ಮೂಡಾ ಹಗರಣದ ವಿರುದ್ಧ ಬಿಜೆಪಿ ಪಾದಯಾತ್ರೆ ಮಾಡೋದಕ್ಕೆ ಇನ್ನೊಂದು ಕಡೆಗೆ ಪ್ಲಾನ್ ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಪಾದಯಾತ್ರೆಯನ್ನ ಮಾಡಲಿ, ಒಂದೊಂದು ದಿನಕ್ಕೆ ಒಂದೊಂದು ಹಗರಣವನ್ನ ನಾವು ಬಿಚ್ಚಿಡ್ತೀವಿ ಅಂತ ಸವಾಲನ್ನ ಕೂಡ ಹಾಕ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಮೂಡಾ ಚರ್ಚೆಗೆ ಯಾರು ಬೇಕಾದ್ರೂ ಬರಲಿ, ಕುಮಾರಸ್ವಾಮಿ, ಯಡಿಯೂರಪ್ಪ, ಬೊಮ್ಮಾಯಿ ಚರ್ಚೆಗೆ ಬರಲಿ ಅಂತ ಕೂಡ ಪಂಥ ಆಹ್ವಾನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಡ್ತಾ ಇದ್ದಾರೆ. ನಾನ್ ಚರ್ಚೆಗೆ ರೆಡಿ ಇದ್ದೀನಿ, ಮೂಡಾ ಹಗರಣದ ವಿರುದ್ಧ ಬಿಜೆಪಿ ಪಾದಯಾತ್ರೆ ಮಾಡಲಿ, ನಾವು ಅವ್ರ ಕಾಲದಲ್ಲಿ ನಡೆದಂತಹ ಹಗರಣವನ್ನ ಒಂದೊಂದೇ ಬಿಚ್ಚಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವರು ತೋಡ್ಕೊಂಡಿರುವಂತ ಬಾವಿಗೆ ಅವರು ಬೀಳಕ್ಕೆ ಹೊರಟಿದ್ದಾರೆ. ಈಗ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತ SIT ಮಾಡಿಬಿಟ್ಟು ಏನು ವಾಲ್ಮೀಕಿದು ಎನ್ಕ್ವೈರಿ ಮಾಡ್ತಾ ಇದ್ರು, ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ SIT ಮಾಡಿ ಮಾಡ್ತಾ ಇದ್ವಿ. 89 ಕೋಟಿ ಅದನ್ನು 180 ಕೋಟಿ ಅಂತ ಅದನ್ನು ಬಿಂಬಿಸ್ತಾ ಇದ್ರು, 189 ಕೋಟಿ ಅಂತ ಬಿಂಬಿಸ್ತಾ ಇದ್ರು. ನಾವೇ ಅರೆಸ್ಟ್ ಮಾಡಿಸಿದ್ವಿ. ಅವ್ರ ಪ್ರಚಾರ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮವ್ರಿಗೆಲ್ಲ ಕಿರುಕುಳ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಮಾಡಲಿ, ಕಾನೂನು ಪ್ರಕಾರ ಮಾಡಿದ್ವಿ. ಈಗ ಅದರಿಂದ ಏನಾಯಿತು, ನಾವು ಅವ್ರಿಗೆ ಅಲೋ ಮಾಡ್ತೇವೆ. ವಿ ಅಲೋಡ್ ದಮ್, ಎಸ್ ನಾವೇನು ತಪ್ಪು ಮಾಡಿಲ್ಲ, ಆಫೀಸರ್ಸ್ ಮಾಡಿದ್ದಾರೆ. ಯಾರೇ ತಪ್ಪಿಸಿದ್ರು ಕೂಡ ಅದನ್ನು ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಲೋ